ಓಕೆ, ಇವಾಗ ಎಕ್ಸಸೈಸ್ 6.2 ಮಾಡೋಣ. ಈ ಎಕ್ಸಸೈಸ್ ಬರೀ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಮತ್ತು ಅದರದ್ದು ಕಾನ್ವರ್ಸ್ ಉಪಯೋಗಿಸ್ಬಿಟ್ಟು ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಆಗುತ್ತೆ. ಇವಾಗ ಈ ಕ್ವೆಶ್ಚನ್ನ ನೋಡೋಣ. ಫಸ್ಟ್ ಕ್ವೆಶ್ಚನ್ ಸೆಕೆಂಡ್ ಪಾರ್ಟ್. ಸೊ ಅದರಲ್ಲಿ ಏನು ಹೇಳಿದ್ದಾರೆ, ಟ್ರಯಾಂಗಲ್ದು ಮೆಷರ್ಮೆಂಟ್ಗಳು ಕೊಟ್ಟಿದ್ದಾರೆ ಮತ್ತು ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಆಗಲೇ ಕೊಟ್ಟಿದ್ದಾರೆ. ಸೈಡ್ ಎ ಡಿ ಎಷ್ಟು ಅಂತ ಕಂಡುಹಿಡಿಬೇಕು. ಇದಕ್ಕೆ ಎಕ್ಸ್ ಅಂತ ಹೇಳೋಣ ಅಂತ ಯಾವ್ದಾದ್ರು ವೇರಿಯಬಲ್ ಕೊಡೋಣ ಅದಕ್ಕೆ. ಸೊ ಏನು ಕೊಟ್ಟಿದ್ದಾರೆ, ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಆಗಲೇ ಕೊಟ್ಟಿದ್ದಾರೆ. ಸೊ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳ್ಬೋದು ನಾವು, ಯಾಕೆ ಈ ಎರಡು ಸೈಡ್ ಪ್ಯಾರಲಲ್ ಆಗಿದೆ ಅಲ್ವಾ. ಸೊ ಪ್ಯಾರಲಲ್ ಆಗಿದೆ ಅಂದರೆ ಎ ಡಿ ಬೈ ಡಿ ಬಿ is equal to AE by EC. ಸೊ ಅದರಿಂದ ಏನರ್ಥ, ಇವಾಗ ಎ ಡಿ ಬೈ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇದಕ್ಕೆ ಎಕ್ಸ್ ಬೈ ಡಿ ಬಿಗೆ 7.2 ಸೆಂಟಿಮೀಟರ್ಸ್ ಇಸ್ ಈಕ್ವಲ್ ಟು ಇದಕ್ಕೆ 1.8 ಬೈ 5.4 ಸೆಂಟಿಮೀಟರ್ಸ್. ಸೊ ಇವಾಗ ಎಕ್ಸ್ನ ಹೆಂಗೆ ಕಂಡುಹಿಡಿಯೋದು, x is equal to 7.2 into 1.8 by 5.4 centimeters. 1.8 ones are 5.4, ಇದು 3s are 7.2 divided by 3 ಗೆ ಏನು ಬರುತ್ತೆ, 2.4 ಸೆಂಟಿಮೀಟರ್ಸ್ ಅಂತ ಬರುತ್ತೆ ನಮಗೆ. ಸೊ ಇದು ಎಕ್ಸ್ ಎ ಡಿ ಸೈಡ್ಗೆ 2.4 ಸೆಂಟಿಮೀಟರ್ಸ್ ಅಂತ ಆನ್ಸರ್ ಬರುತ್ತೆ. ಸೊ ಎ ಡಿ ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್ಸ್. ಇವಾಗ ಸೆಕೆಂಡ್ ಕ್ವೆಶ್ಚನ್ ಸೆಕೆಂಡ್ ಪಾರ್ಟ್ ನೋಡೋಣ. ಆಗಲೇ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಓದಿದ್ದೀವಿ, ತಿರ್ಗಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಈ ಕ್ವೆಶ್ಚನ್ನ ಸಾಲ್ವ್ ಮಾಡ್ಬೋದು ನಾವು. ಸೊ ಇದು ಡಯಾಗ್ರಾಮ್ ಕೊಟ್ಟಿಲ್ಲ, ಆದರೆ ಎಲ್ಲ ಕ್ವೆಶ್ಚನ್ ಟ್ರಯಾಂಗಲ್ಸಲ್ಲಿ ಡಯಾಗ್ರಾಮ್ ಬೇಕೇ ಬೇಕು. ಯಾಕಂದರೆ ವಿಜುವಲೈಸ್ ಮಾಡಬೇಕು ಅಲ್ವಾ, ನಾವು ಅರ್ಥ ಆಗಬೇಕು ಟ್ರಯಾಂಗಲ್ ಹೆಂಗೆ ಕಾಣಿಸುತ್ತೆ, ಪ್ಯಾರಲಲ್ ಲೈನ್ ಎಲ್ಲಿದೆ ಅಂತ ಅರ್ಥ ಆಗಬೇಕು ಅಲ್ವಾ. ಅದಕ್ಕೆ ಎಲ್ಲ ಎಲ್ಲ ಕ್ವೆಶ್ಚನ್ಗಳಿಗೂ ಡಯಾಗ್ರಾಮ್ ಡ್ರಾ ಮಾಡಲೇಬೇಕು ನಾವು. ಸೊ ಗಿವನ್ ಏನು, ಪಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ಸ್, ಇದೆಲ್ಲ ಕ್ವೆಶ್ಚನ್ ಆಗಲೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ 4 ಸೆಂಟಿಮೀಟರ್ಸ್, ಪಿ ಕ್ಯೂ ಇಗೆ ಎಷ್ಟು 4.5 ಸೆಂಟಿಮೀಟರ್ಸ್, ಇದಕ್ಕೆ 8 ಸೆಂಟಿಮೀಟರ್ಸ್, ಪಿ ಎಫ್ಗೆ 8 ಸೆಂಟಿಮೀಟರ್ಸ್, ಆರ್ ಎಫ್ಗೆ 9 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಏನು ಚೆಕ್ ಮಾಡಬೇಕು, ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಚೆಕ್ ಮಾಡಬೇಕು. ಸೊ ಅದಕ್ಕೆ ಏನು ಸೊಲ್ಯೂಷನು, ಹೆಂಗೆ ಮಾಡೋದು ಇದನ್ನ. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸೋಣ. ಇವಾಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಯಾವಾಗ ಉಪಯೋಗಿಸ್ಬೋದು, ಇ ಎಫ್ ಮತ್ತು ಕ್ಯೂ ಆರ್ ಪ್ಯಾರಲಲ್ ಇದ್ರೇ ಉಪಯೋಗಿಸ್ಬೋದು. ಸೊ ಅದನ್ನ ಚೆಕ್ ಮಾಡೋಕ್ಕೆ ಪ್ಯಾರಲಲ್ ಅಂತ ಆಗಲಿ ಅಂದ್ಕೊಳ್ಳೋಣ, ಆಯಿತಾ. ಲೆಟ್ ಇ ಎಫ್ ಬಿ ಪ್ಯಾರಲಲ್ ಟು ಕ್ಯೂ ಆರ್, ದೆನ್ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇದು ಪ್ಯಾರಲಲ್ ಇದೆ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಏನು ಹೇಳ್ಬೋದು ನಾವು, ಪಿ ಇ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಪಿ ಎಫ್ ಬೈ ಎಫ್ ಆರ್ ಅಂತ ಹೇಳ್ಬೋದು. ಇವಾಗ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪಿ ಇಗೆ 4, ಇ ಕ್ಯೂಗೆ 4.5 ಇಸ್ ಈಕ್ವಲ್ ಟು ಪಿ ಎಫ್ಗೆ 8 ಬೈ 9 ಅಂತ ಬರುತ್ತೆ. ಸೊ 4 ಬೈ 4.5ಗೆ ಎಷ್ಟು, ಇದಕ್ಕೂ 8 ಬೈ 9 ರೇಷಿಯೋ ಕ್ಯಾನ್ಸಲ್ ಆಗುತ್ತೆ. ಯಾಕೆ, ಟೇಬಲ್ಸ್ 5 ಟೇಬಲ್ಸ್ ಗೊತ್ತಾ ನಿಮಗೆ, 5 ಇವಾಗ 0.5 ಟೇಬಲ್ಸ್ ಗೊತ್ತಾ ಅಲ್ವಾ ನಿಮಗೆ. 0.5 ಇಂಟು 8 ಇಸ್ ಹೌ ಮಚ್ 4, 0.5 ಇಂಟು 9 ಇಸ್ 0.5 ಇಂಟು 9 ಇಸ್ 4.5 ಅಲ್ವಾ. ಸೊ ಅದಕ್ಕೆ 8/9 ಅಂತ ರೇಷಿಯೋ ಬಂತು, ಇದಕ್ಕೂ 8/9 ಅಂತ ರೇಷಿಯೋ ಬಂತು. ಎರಡು ರೇಷಿಯೋ ಸೇಮ್ ಆಗಿದ್ದರೆ ನಮಗೆ ಅಸಂಪ್ಷನ್ ಸರಿಗಂತ ಬಂತು. ಅದಕ್ಕೆ ದೇರ್ ಫಾರ್ ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬಂತು ನಮಗೆ. ಇವಾಗ ಈ ಎರಡು ರೇಷಿಯೋ ಸೇಮ್ ಇರಲಿಲ್ಲ ಅಂದರೆ ಇದು ಪ್ಯಾರಲಲ್ ಅಂತ ನಮ್ಮ ಅಸಂಪ್ಷನ್ ತಪ್ಪಾಗತ್ತೆ. ಅದಕ್ಕೆ ಈ ಕ್ವೆಶ್ಚನಲ್ಲಿ ಕರೆಕ್ಟಾಗಿ ಬಂತು, ಅದಕ್ಕೆ ಈ ಲೈನ್ಗಳು ಪ್ಯಾರಲಲ್ ಇದೆ ಅಂತ ಕರೆಕ್ಟಾಗೇ ಇದೆ. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಇಲ್ಲಿಂದ ಎಲ್ಲ ವರ್ಡ್ ಪ್ರಾಬ್ಲಮ್ಗಳು. ಸೊ ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಕ್ವೆಶ್ಚನ್ನ ಎಲ್ಲ ಓದಿ ಸರಿಗೆ ಓದಿ. ಸೊ ಕ್ವೆಶ್ಚನಲ್ಲಿ ಆ ಮೇನ್ ಪಾಯಿಂಟ್ಸ್ನ ಕಂಡುಹಿಡಿಬೇಕು. ಸೊ ಮೇನ್ ಪಾಯಿಂಟ್ಸ್ ಏನು, ಡಿ ಇ ಇಸ್ ಪ್ಯಾರಲಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಸೊ ಡಿ ಇ ಮತ್ತು ಎ ಸಿ ಪ್ಯಾರಲಲ್ ಆಗಿದೆ. ಸೊ ಯಾವಾಗಲೂ ಏನಾದ್ರು ಕೊಟ್ಟಿದ್ರೆ ಡಯಾಗ್ರಾಮಲ್ಲಿ ಮಾರ್ಕ್ ಮಾಡಿ, ನಿಮಗೆ ಈಸಿಯಾಗಿ ಆಗುತ್ತೆ. ಅದಾದಮೇಲೆ
ಡೈಗ್ರಾಮ್ ಡ್ರಾ ಮಾಡೋದು ಯಾವಾಗಲೂ ಎಕ್ಸಾಮಲ್ಲಿ ಕಂಪಲ್ಸರಿ. ಸೊ ಡೈಗ್ರಾಮ್ ಡ್ರಾ ಮಾಡೋಕ್ಕೆ ಹುಷಾರಾಗಿ ಡ್ರಾ ಮಾಡಿ, ಇಲ್ಲದೇ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಡಿ ಎಫ್ ಪ್ಯಾರಲಲ್ ಟು ಎ ಇ ಅಂತ ಕೊಟ್ಟಿದ್ದಾರೆ. ಡಿ ಎಫ್ ಯಾವುದು? ಇದು ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಇ. ಇದು ಪ್ಯಾರಲಲ್ ಆಯಿತು. ನಾವು ಏನು ಪ್ರೂವ್ ಮಾಡಬೇಕು? ಬಿ ಎಫ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿ ಇ ಬೈ ಇ ಸಿ ಅಂತ ಪ್ರೂವ್ ಮಾಡಬೇಕು. ಇವಾಗ ಹೆಂಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಈ ಎಲ್ಲ ಕ್ವೆಶನ್ಸ್ಗಳಿಗೂ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಪ್ರೂವ್ ಮಾಡೋದು ಅಷ್ಟೇ. ಸೊ ಪ್ರೂಫ್ ನೋಡೋಣ. ಇವಾಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಹೆಂಗೆ ಉಪಯೋಗಿಸ್ಬೋದು ಅಂತ ನೋಡೋಣ. ಯಾವಾಗಲೂ ಒಂದು ಟ್ರಯಾಂಗಲ್ ತಗೊಳ್ಳಿ, ಆ ಟ್ರಯಾಂಗಲ್ಗೆ ಯಾವ್ದಾದ್ರು ಪ್ಯಾರಲಲ್ ಲೈನ್ ಇದೆ ಅದನ್ನ ತಗೊಳ್ಳಿ, ಆಯಿತಾ. ಸೊ ಇವಾಗ ಯಾವ ಟ್ರಯಾಂಗಲ್ ಕಾಣಿಸುತ್ತೆ ಆ ಟ್ರಯಾಂಗಲ್ಗೆ ಯಾವ್ದಾದ್ರು ಪ್ಯಾರಲಲ್ ಲೈನ್ ಇರಲೇಬೇಕು. ಸೊ ಫಸ್ಟ್ ಈ ದೊಡ್ಡ ಟ್ರಯಾಂಗಲ್ ತಗೊಳ್ಳೋಣ, ಎ ಬಿ ಸಿ. ಇವಾಗ ಎ ಬಿ ಸಿಗೆ 3 ಸೈಡ್ ಇದೆ, ಎ ಬಿ, ಬಿ ಸಿ, ಎ ಸಿ. ಇವಾಗ ಯಾವ್ದಾದ್ರು ಒಂದು ಸೈಡ್ಗೆ ಒಂದು ಪ್ಯಾರಲಲ್ ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ? ಇನ್ನೂ 2 ಸೈಡಿಗೆ. ಎ ಸಿಗೆ ಹೌದು ಪ್ಯಾರಲಲ್ ಲೈನ್ ಆಗಲೇ ಇದೆ, ಯಾವುದು? ಡಿ ಇ ಅಲ್ವಾ. ಸೊ ಆ ಟ್ರಯಾಂಗಲಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಉಪಯೋಗಿಸ್ಬೋದು ಅಲ್ವಾ. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸೋಣ. ಫಸ್ಟು ಹೆಂಗೆ ಬರೆಯೋದು ಅಂತ ನೋಡೋಣ. ಇವಾಗ ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಎ ಬಿ ಸಿ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ನೆಕ್ಸ್ಟ್ ಏನು ಬರೀಬೇಕು ನಾವು? ಯಾವ 2 ಲೈನ್ ಪ್ಯಾರಲಲ್ ಆಗಿದೆ? ಡಿ ಇ ಇಸ್ ಪ್ಯಾರಲಲ್ ಟು ಎ ಸಿ ಅಲ್ವಾ. ಡಿ ಇ ಪ್ಯಾರಲಲ್ ಟು ಎ ಸಿ ಹಿಂಗೆ ಬರೆಯೋದು. ಸೊ ದೇರ್ ಫಾರ್ ಬೈ ಬಿ ಪಿ ಟಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನಾವೇನು ಹೇಳ್ಬೋದು? ಇವಾಗ ಇದು ಈ ಪ್ಯಾರಲಲ್ ಲೈನು ಇಂಟರ್ಸೆಕ್ಟ್ ಆಗ್ತಾ ಇದೆ 2 ಸೈಡ್ಗೆ. ಸೊ ಏನು ಹೇಳ್ಬೋದು? ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಡಿ ಎ ಅಲ್ವಾ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇಂದ ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಡಿ ಬೈ ಡಿ ಎ ಆಯಿತಾ. ನೆಕ್ಸ್ಟ್ ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ? ಒಂದು ಟ್ರಯಾಂಗಲ್ ಇರಬೇಕು, ಅದಕ್ಕೆ ಇನ್ನೊಂದು ಪ್ಯಾರಲಲ್ ಸೈಡ್ 2 ಸೈಡ್ಗೆ ಇಂಟರ್ಸೆಕ್ಟ್ ಆಗಬೇಕು. ಯಾವ ಟ್ರಯಾಂಗಲ್ ಅದೇ ಕಾಣಿಸ್ತಾ ಇದೆಯಾ ನಿಮಗೆ? ಈ ಟ್ರಯಾಂಗಲ್ ಎ ಇ ಬಿ, ಈ ಟ್ರಯಾಂಗಲ್. ಸೊ ಇದಕ್ಕೆ ಬೇಸ್ ಆಗಲೇ ಇದೆ, ಬೇಸಿಗೆ ಯಾವ ಪ್ಯಾರಲಲ್ ಸೈಡ್? ಡಿ ಎಫ್ ಇದೆ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಯಾವುದು? ಎ ಇ ಬಿ ಅಲ್ವಾ. ಎ ಬಿ ಇ ಅಂತ ಬರೀತೀನಿ ನಾನು. ಯಾವ 2 ಸೈಡ್ ಪ್ಯಾರಲಲ್ ಆಗಿದೆ? ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಇ ಅಲ್ವಾ. ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಇ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ. ಸೊ ಈ 2 ಸೈಡ್ ಪ್ಯಾರಲಲ್ ಆಗಿದ್ರೆ ಏನು ಹೇಳ್ಬೋದು? ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನಾವು ಏನು ಹೇಳ್ಬೋದು? ಬಿ ಎಫ್ ಬೈ ಎಫ್ ಇ ಅಲ್ವಾ. ಯಾಕೆ? ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇದು ಪ್ಯಾರಲಲ್ ಸೈಡ್ 2 ಸೈಡಿಗೆ ಇಂಟರ್ಸೆಕ್ಟ್ ಆಗ್ತದೆ, ಸೇಮ್ ರೇಷಿಯೋಲಿ ಡಿವೈಡ್ ಮಾಡುತ್ತೆ ಅಲ್ವಾ. ಸೊ ಬಿ ಎಫ್ ಬೈ ಎಫ್ ಇ ಇಸ್ ಈಕ್ವಲ್ ಟು ಬಿ ಡಿ ಬೈ ಡಿ ಎ. ಬಿ ಡಿ ಬೈ ಡಿ ಎ ಇದು ನಮ್ಮದು ಈಕ್ವೇಷನ್ ನಂಬರ್ 1 ಅಂತ ಹೇಳೋಣ, ಇದು ಈಕ್ವೇಷನ್ ನಂಬರ್ 2 ಅಂತ ಹೇಳೋಣ. ಈ 2 ಈಕ್ವೇಷನ್ನ ನೋಡಿ, ಸರಿಯಾಗಿ ನೋಡಿ. ರೈಟ್ ಹ್ಯಾಂಡ್ ಸೈಡ್ ಏನು? ಬಿ ಡಿ ಬೈ ಡಿ ಎ. ರೈಟ್ ಹ್ಯಾಂಡ್ ಸೈಡ್ ಇದರಲ್ಲಿ ಬಿ ಡಿ ಬೈ ಡಿ ಎ. ಸೊ 2 ರೈಟ್ ಹ್ಯಾಂಡ್ ಸೈಡ್ ಸೇಮ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡು ಸೇಮ್ ಆಗೇ ಇರಬೇಕು ಅಲ್ವಾ. ಸೊ ದೇರ್ ಫಾರ್ ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ಏನು ಹೇಳ್ಬೋದು? ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಏನು ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ? ಪ್ರೂವ್ ಮಾಡಬೇಕು ಬಿ ಇ ಬೈ ಇ ಸಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ. ಸೊ ಹೆನ್ಸ್ ಪ್ರೂವ್ಡ್ ಅಂತಲ್ವಾ. ಸೊ ಇದು ಉತ್ತರ ಈ ಕ್ವೆಶ್ಚನ್ಗೆ. ಇವಾಗ ಕ್ವೆಶ್ಚನ್ ನಂಬರ್ 5 ನೋಡೋಣ ಈ ಚಾಪ್ಟರಲ್ಲಿ. ಎಕ್ಸಸೈಸ್ 6.2 ಕ್ವೆಶ್ಚನ್ ನಂಬರ್ 5. ಇವಾಗ ಕ್ವೆಶ್ಚನ್ನ ಓದಿ ಸರಿಯಾಗಿ. ಕ್ವೆಶ್ಚನ್ನ ಓದ್ಬಿಟ್ಟು ಏನು ಗಿವನ್ ಅಂತ ನೋಡೋಣ. ಸೊ ಕ್ವೆಶ್ಚನ್ನ ಓದಾದ್ಮೇಲೆ ಏನು ಸಿಗುತ್ತೆ? ಡಿ ಇ ಇಸ್ ಪ್ಯಾರಲಲ್ ಟು ಓ ಕ್ಯೂ. ನಾನು ಏನು ಹೇಳಿದೆ ಫಸ್ಟಲ್ಲಿ? ಡೈಗ್ರಾಮಲ್ಲಿ ಮಾರ್ಕ್ ಮಾಡಿ. ಸೊ ಡಿ ಇ ಯಾವುದು? ಇದು ಡಿ, ಇದು ಇ. ಡಿ ಇ ಇಸ್ ಪ್ಯಾರಲಲ್ ಟು ಓ ಕ್ಯೂ. ಈ 2 ಸೈಡ್ ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಡಿ ಎಫ್ ಪ್ಯಾರಲಲ್ ಟು ಓ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಡಿ ಎಫ್ ಇಸ್ ಪ್ಯಾರಲಲ್ ಟು ಓ ಆರ್.
ಸೊ ಏನು ಪ್ರೂವ್ ಮಾಡಬೇಕು, ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಹೆಂಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಸೊ ಆಗಲೇ ಎರಡು ಪ್ಯಾರಲಲ್ ಸೈಡ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಸೈಡ್ ಕೊಟ್ಟಿದ್ರೆ ಟ್ರಯಾಂಗಲಲ್ಲಿ ಇದೆ, ಈ ಟ್ರಯಾಂಗಲ್ ಮಧ್ಯ ಇದೆಯಾ ಅಲ್ವಾ. ಸೊ ಟ್ರಯಾಂಗಲ್ ಮಧ್ಯ ಪ್ಯಾರಲಲ್ ಸೈಡ್ ಕೊಟ್ಟಿದ್ರೆ ಯಾವಾಗಲೂ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನೇ ಉಪಯೋಗಿಸ್ಬಿಡ್ತು. ಆಯಿತಾ. ಸೊ ಪ್ರೂಫ್ ನೋಡೋಣ ಹೆಂಗೆ ಪ್ರೂವ್ ಮಾಡೋದು. ಇವಾಗ ಫಸ್ಟ್ ಒಂದು ಟ್ರಯಾಂಗಲ್ ತೊಗೊಳ್ಳೋಣ, ಅದರದ್ದು ಪ್ಯಾರಲಲ್ ಸೈಡ್ ತೊಗೊಳ್ಳೋಣ. ಯಾವ ಟ್ರಯಾಂಗಲ್ ಇದು? ಇದು ಒಂದು ಈ ಎರಡು ಪ್ಯಾರಲಲ್ ಸೈಡ್ ತೊಗೊಳ್ಳೋಣ. ಆಯಿತಾ. ಸೊ ಯಾವ ಟ್ರಯಾಂಗಲ್ ಮಧ್ಯ ಇದೆ? ಪಿ ಒ ಕ್ಯೂ. ಈ ಟ್ರಯಾಂಗಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಪಿ ಒ ಕ್ಯೂ ಯಾವ ಎರಡು ಸೈಡ್ ಪ್ಯಾರಲಲ್ ಆಗಿದೆ? ಡಿ ಇ ಇಸ್ ಪ್ಯಾರಲಲ್ ಟು ಒ ಕ್ಯೂ. Parallel to OQ. Therefore, by basic proportionality theorem, ನಾವು ಏನು ಹೇಳ್ಬೋದು? DE by EQ is equal to, sorry, ಇದು PE by EQ is equal to PO by PD. ಇದು D, sorry, ಇದು O. ಆಯ್ತಾ. PE by EQ is equal to PD by DO. ಇದು ಫಸ್ಟ್ ಈಕ್ವೇಷನ್. ಮತ್ತೆ ಇನ್ನೊಂದು ಟ್ರಯಾಂಗಲ್ ಪಿ ಒ ಆರ್. ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಈ ಟ್ರಯಾಂಗಲ್ದು ಬೇಸ್ ಒ ಆರ್, ಅದಕ್ಕೆ ಪ್ಯಾರಲಲ್ ಸೈಡ್ ಡಿ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಟ್ರಯಾಂಗಲ್ ಪಿ ಒ ಆರ್ ಏನು ಕೊಟ್ಟಿದ್ದಾರೆ? ಡಿ ಎಫ್ ಇಸ್ ಪ್ಯಾರಲಲ್ ಟು ಒ ಆರ್. ಡಿ ಎಫ್ ಪ್ಯಾರಲಲ್ ಟು ಒ ಆರ್. ಸೊ ದೇರ್ ಫಾರ್ by basic proportionality theorem ನಾವು ಏನು ಹೇಳ್ಬೋದು? ಪಿ ಎಫ್ ಬೈ ಎಫ್ ಆರ್, ಪಿ ಎಫ್ ಬೈ ಎಫ್ ಆರ್ ಇಸ್ ಈಕ್ವಲ್ ಟು ಪಿ ಡಿ ಬೈ ಡಿ ಒ ಅಲ್ವಾ. ಇದು ಈಕ್ವೇಷನ್ ನಂಬರ್ 1 ನಮ್ಮದು. ಇದು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 1 ಮತ್ತು 2 ಅಲ್ಲಿ ಏನು ಕಾಣಿಸುತ್ತೆ ನಿಮಗೆ? ರೈಟ್ ಹ್ಯಾಂಡ್ ಸೈಡ್ ಪಿ ಡಿ ಬೈ ಡಿ ಒ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಪಿ ಡಿ ಬೈ ಡಿ ಒ. ಎರಡು ರೈಟ್ ಹ್ಯಾಂಡ್ ಸೈಡ್ ಸೇಮ್ ಆಗಿದ್ರೆ ಏನಾಗುತ್ತೆ ನಮಗೆ? ಲೆಫ್ಟ್ ಹ್ಯಾಂಡ್ ಸೈಡು ಸೇಮ್ ಆಗಿ ಇರಬೇಕು ಅಲ್ವಾ. ಸೊ ದೇರ್ ಫಾರ್ ಪಿ ಇ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಇವಾಗ ಪಿ ಇ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್. ಸೊ ಅದು ಕೊಟ್ಟಿದ್ದಾರೆ, ಅದು ಕಂಡು ಹಿಡಿದ್ವಿ ನಾವು. ಅವ್ರು ಕೊಟ್ಟಿಲ್ಲ, ಇದು ಕಂಡು ಹಿಡಿದ್ವಿ. ಸೊ ಇದು ರೇಷೋ ಈಕ್ವಲ್ ಆಗಿದ್ದರೆ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ? ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಲ್ವಾ. ಸೊ ಇಲ್ಲಿ ಬರೀತೀನಿ. ದೇರ್ಫಾರ್ ಬೈ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳ್ಬೋದು? ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಇದು ಉತ್ತರ ಈ ಆನ್ಸರ್ಗೆ. ಸೊ ಫಸ್ಟ್ ಏನು ಮಾಡಿದ್ವಿ ನಾವು? ಈ ಎರಡು ಟ್ರಯಾಂಗಲ್ಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಇದು ಸ್ಟೇಟ್ಮೆಂಟ್ ಬಂತು ನಮಗೆ. ಈ ಸ್ಟೇಟ್ಮೆಂಟ್ ಬಂದಾದಮೇಲೆ ಏನು ಹೇಳ್ಬೋದು? ಪಿ ಇ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಬೈ ಎಫ್ ಆರ್ ಅಲ್ವಾ. ಮತ್ತು ಕ್ಯೂ ಆರ್ ಮತ್ತು ಈ ಇ ಎಫ್ನ ಏನು ಮಾಡುತ್ತೆ? ಈ ಟ್ರಯಾಂಗಲ್ ಪಿ ಕ್ಯೂ ಆರ್ಗೆ ಈ ಎರಡು ಸೈಡ್ಗೆ ಇಂಟರ್ಸೆಕ್ಟ್ ಆಗುತ್ತೆ. ಮತ್ತು ಆ ಇಂಟರ್ಸೆಕ್ಷನ್ ಒಂದೇ ರೇಷೋ ಅಲ್ಲಿದೆ ಅಲ್ವಾ. ಸೊ ಅದರಿಂದ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಇ ಎಫ್ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಹೇಳ್ತೀವಿ. ಇವಾಗ ಕ್ವೆಶ್ಚನ್ ನಂಬರ್ 6.2 ಎಕ್ಸಸೈಸಲ್ಲಿ ನೋಡೋಣ. ಈ ಕ್ವೆಶ್ಚನಲ್ಲಿ ಡಯಾಗ್ರಾಮ್ ಆಗಲೇ ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಬಗ್ಗೆ ಏನು ಗಿವನು? ಎ ಬಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. ಮಾರ್ಕ್ ಮಾಡೋಣ ಡಯಾಗ್ರಾಮಲ್ಲಿ. ಎ ಬಿ ಮತ್ತು ಪಿ ಕ್ಯೂ ಪ್ಯಾರಲಲ್ ಆಗಿದೆ. ಎ ಸಿ ಇಸ್ ಪ್ಯಾರಲಲ್ ಟು ಪಿ ಆರ್. ಎ ಸಿ ಇಸ್ ಪ್ಯಾರಲಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾರೆ. ಏನು ಪ್ರೂವ್ ಮಾಡಬೇಕು? ಇದು ಬಿ ಸಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಪ್ರೂವ್ ಮಾಡಬೇಕು. ಸೊ ಹೆಂಗೆ ಪ್ರೂವ್ ಮಾಡೋದು? ಸುಮ್ಮನೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಉಪಯೋಗಿಸ್ಬಿಟ್ಟು ಪ್ರೂವ್ ಮಾಡಬೇಕು. ಇವಾಗ ಈ ಎರಡು ಪ್ಯಾರಲ್ ಲೈನಲ್ಲಿ ಯಾವ ಟ್ರಯಾಂಗಲ್ ಇದೆ? ಪಿ ಒ ಕ್ಯೂ ಅಲ್ವಾ. ಮತ್ತು ಈ ಎರಡು ಪ್ಯಾರಲ್ ಲೈನಲ್ಲಿ ಯಾವ ಟ್ರಯಾಂಗಲ್ ಇದೆ? ಪಿ ಒ ಆರ್. ಸುಮ್ಮನೆ ಆ ಎರಡು ಟ್ರಯಾಂಗಲ್ಗೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಆ ರೇಷಿಯೋ ತಗೊಳ್ಳಿ. ಆ ರೇಷಿಯೋನ ಉಪಯೋಗಿಸ್ಬಿಟ್ಟು ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಉಪಯೋಗಿಸಿ ಈ ಪಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರುತ್ತೆ ನಮಗೆ. ಸೊ ಸ್ಟೆಪ್ಸ್ ಮಾಡೋಣ ಇವಾಗ. ಫಸ್ಟ್
ಇನ್ ಟ್ರಯಾಂಗಲ್, ಇವಾಗ ಯಾವ ಟ್ರಯಾಂಗಲ್ ತಗೋಣ, ಪಿ ಒ ಕ್ಯೂ. ಯಾವ ಎರಡು ಸೈಡ್ ಪ್ಯಾರಲಲ್ ಆಗಿದೆ, ಎ ಬಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. Therefore, by basic proportionality theorem, ಏನು ಹೇಳ್ಬೋದು ನಾವು, ಒ ಎ ಬೈ ಎ ಪಿ is equal to ಒ ಬಿ ಬೈ ಬಿ ಕ್ಯೂ. ಇದು ಒನ್ ಟ್ರಯಾಂಗಲ್ ಹೇಳ್ಬೋದು. ಯಾಕೆ, ಈ ಲೈನ್, ಈ ಎರಡು ಲೈನ್ ಪ್ಯಾರಲಲ್ ಆಗಿದೆ, ಇದು ಬೇಸು ಅಲ್ವಾ, ಮತ್ತು ಇದು ರೇಷಿಯೋ ಆಫ್ ದಿಸ್ ಬೈ ದಿಸ್ ಇಸ್ ಈಕ್ವಲ್ ಟು ದಿಸ್ ಬೈ ದಿಸ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಟ್ರಯಾಂಗಲ್, ಪಿ ಒ ಆರ್ ಅಂತ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಪಿ ಒ ಆರ್ ಯಾವ ಎರಡು ಸೈಡ್ ಪ್ಯಾರಲಲ್ ಆಗಿದೆ, ಎ ಸಿ ಇಸ್ ಪ್ಯಾರಲಲ್ ಟು ಪಿ ಆರ್. ದೇರ್ಫೋರ್ ಬೈ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ನಾವು ಏನು ಹೇಳ್ಬೋದು, ತಿರ್ಗಾ ಒ ಎ ಬೈ ಎ ಪಿ ಈ ಟ್ರಯಾಂಗಲ್ ತಗೊಂತಾ ಇದೀವಲ್ವ, ಸೊ ಒ ಎ ಬೈ ಎ ಪಿ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್. ಇದು ಈಕ್ವೇಶನ್ ನಂಬರ್ 1, ಇದು ಈಕ್ವೇಶನ್ ನಂಬರ್ 2. ಸೊ ತಿರ್ಗಾ 1 ಮತ್ತು 2 ನೋಡಿ ಸರಿಯಾಗಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಒ ಎ ಬೈ ಎ ಪಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಒ ಎ ಬೈ ಎ ಪಿ ಅಲ್ವಾ. ಸೊ ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದೆ, ರೈಟ್ ಹ್ಯಾಂಡ್ ಸೈಡು ಈಕ್ವಲ್ ಆಗಿಯೇ ಇರುತ್ತೆ. ಸೊ ಫ್ರಮ್ ಈಕ್ವೇಶನ್ 1 ಆ್ಯಂಡ್ 2 ಏನು ಹೇಳ್ಬೋದು ನಾವು, ರೈಟ್ ಹ್ಯಾಂಡ್ ಸೈಡ್ಗಳು ಈಕ್ವಲ್ ಆಗಿರುತ್ತೆ. ಸೊ ಒ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್. ಇವಾಗ ಒ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್ ಅಲ್ವಾ. ಸೊ ಈ ಟ್ರಯಾಂಗಲಲ್ಲಿ ಒ ಕ್ಯೂ ಆರ್ ಅಲ್ಲಿ ಈ ರೇಷಿಯೋ ಬಂತು, ನಮಗೆ ಈ ರೇಷಿಯೋ ಬಂತಲ್ವಾ. ಸೊ ಅದಕ್ಕೆ ಕಾನ್ವರ್ಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ನ ಉಪಯೋಗಿಸ್ಬಿಟ್ಟು ಬಿ ಸಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಹೇಳ್ಬೋದು ಅಲ್ವಾ. ಸೊ ದೇರ್ ಫಾರ್ ಇನ್ ಟ್ರಯಾಂಗಲ್ ಯಾವುದು ಒ ಕ್ಯೂ ಆರ್ ಅಲ್ಲಿ ಅಲ್ವಾ, ಒ ಕ್ಯೂ ಆರ್ by converse of basic proportionality theorem ನಾವು ಏನು ಹೇಳ್ಬೋದು, ಬಿ ಸಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು. ಆಯ್ತಾ. ಸೊ ಇದೇ ಲಾಸ್ಟ್ ಕ್ವೆಶ್ಚನ್ ಥರ ಏನು ಮಾಡಿದ್ವಿ, ಎರಡು ಪ್ಯಾರಲಲ್ ಲೈನ್ ಕೊಟ್ಟಿದ್ದಾರೆ, ಆ ಪ್ಯಾರಲಲ್ ಲೈನ್ ಮಧ್ಯೆ ಯಾವ ಟ್ರಯಾಂಗಲ್ ಇದೆ ಅಂತ ಕಂಡು ಹಿಡಿಬೇಕು. ಅದಾದಮೇಲೆ ಆ ಎರಡು ಟ್ರಯಾಂಗಲ್ಗೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಒಂದು ರಿಲೇಷನ್ ಬರುತ್ತೆ. ಆ ರಿಲೇಷನ್ನ ಟ್ರಯಾಂಗಲ್ ಯಾವ ಟ್ರಯಾಂಗಲಲ್ಲಿ ಇದೆ ಅಂತ ಅರ್ಥ ಆಗಬೇಕು. ಆ ರಿಲೇಷನ್ ಉಪಯೋಗಿಸ್ಬಿಟ್ಟು ಕಾನ್ವರ್ಸ್ ಉಪಯೋಗಿಸಿದ್ರೆ ನಮಗೆ ಬೇಕಾಗಿರೋದು ರಿಸಲ್ಟ್ ಬರುತ್ತೆ. ಇವಾಗ ಕ್ವೆಶ್ಚನ್ ನಂಬರ್ 9 ನೋಡೋಣ. ಕ್ವೆಶ್ಚನ್ ನಂಬರ್ 7 ಮತ್ತು 8 ಆಗಲೇ ಪ್ರೂವ್ ಮಾಡಿದ್ದೀನಿ, ಅದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಕ್ಲಾಸ್ 9 ಆಗಲೇ ಓದಿದ್ದೀರಾ. ಇವಾಗ ಅದನ್ನ ಪ್ರೂವ್ ಮಾಡಿದ್ದೀನಿ, ಅದಕ್ಕೆ 7 ಮತ್ತು 8 ಮಾಡ್ತಾ ಇಲ್ಲ. ಕ್ವೆಶ್ಚನ್ ನಂಬರ್ 9 ನೋಡೋಣ. ಕ್ವೆಶ್ಚನ್ ನಂಬರ್ 9 ಮತ್ತು 10 ಎರಡು ರಿಲೇಟೆಡ್ ಇದೆ, ಒಂದು ಮತ್ತು ಅದರದ್ದು ಕಾನ್ವರ್ಸ್ ಇದೆ ಆಯಿತಾ. ಸೊ ಕ್ವೆಶ್ಚನ್ ನಂಬರ್ 9 ಸಾಲ್ವ್ ಮಾಡಿದ್ರೆ ಕ್ವೆಶ್ಚನ್ ನಂಬರ್ 10 ಅದರದ್ದು ಉಲ್ಟಾ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 9 ಮಾಡೋಣ. ಇದರಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ, ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಆದರೆ ಇವಾಗ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಟ್ರೆಪೀಸಿಯಮ್. ಟ್ರೆಪೀಸಿಯಮ್ ಅಂದರೆ ಏನು, ಒಂದು ಕ್ವಾಡ್ರಿಲ್ಯಾಟರಲ್ 4 ಸೈಡ್ ಇದೆ, ಆ 4 ಸೈಡಲ್ಲಿ 2 ಸೈಡ್ ಪ್ಯಾರಲಲ್ ಆಗಿದೆ, ಮತ್ತು ಯಾವ 2 ಸೈಡ್ ಎ ಬಿ ಮತ್ತು ಸಿ ಡಿ ಪ್ಯಾರಲಲ್ ಆಗಿದೆ. ಏನು ಪ್ರೂವ್ ಮಾಡಬೇಕು, ಎ ಒ ಮತ್ತು ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ. ಓ ಅಂದರೆ ಏನು, ಅದರ ಡಯಾಗ್ನಲ್ಸ್ದು ಇಂಟರ್ಸೆಕ್ಷನ್ ಪಾಯಿಂಟು. ಸೊ ಇವಾಗ ಹೆಂಗೆ ಡಯಾಗ್ರಾಮ್ ಕಾಣಿಸುತ್ತೆ ಅಂತ ನೋಡೋಣ. ಟ್ರೆಪೀಸಿಯಮ್ ಒಂದು ಡ್ರಾ ಮಾಡೋಣ. ಇದು ಒಂದು ಟ್ರೆಪೀಸಿಯಮ್, ಎ ಬಿ, ಇದು ಸಿ, ಇದು ಡಿ. ಎ ಬಿ ಮತ್ತು ಸಿ ಡಿ ಎರಡು ಪ್ಯಾರಲಲ್ ಸೈಡ್ಗಳು, ಮತ್ತು ಡಯಾಗ್ನಲ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅದಕ್ಕೆ ಪಾಯಿಂಟ್ ಓ ಅಂತ ಕರೆಯೋಣ ಆಯಿತಾ. ಸೊ ಏನು ಪ್ರೂವ್ ಮಾಡಬೇಕು, ಎ ಒ ಬೈ ಸಿ ಯು, ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ಹಾಗೆ ಪ್ರೂವ್ ಮಾಡೋಕ್ಕಾಗಲ್ಲ. ಈ ಕ್ವೆಶ್ಚನ್ ಯಾಕೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಇದರಲ್ಲಿ.
ಸೊ ಕನ್ಸ್ಟ್ರಕ್ಷನ್ ಏನು, ಕನ್ಸ್ಟ್ರಕ್ಷನ್ ನೋಡೋಣ. ಹಿಂಗೆ ಒಂದು ಲೈನ್ ಡ್ರಾ ಮಾಡಬೇಕು. ಡ್ರಾ ಲೈನ್ ಇ ಒ. ಈ ಇ ಒ ಏನಾಗಬೇಕು, ಇಸ್ ಪ್ಯಾರಲಲ್ ಟು ಎ ಬಿ, ಪ್ಯಾರಲಲ್ ಟು ಸಿ ಡಿ ಆಲ್ಸೋ. ಸೊ ಡ್ರಾ ಇ ಒ ಪ್ಯಾರಲಲ್ ಟು ಎ ಬಿ, ಪ್ಯಾರಲಲ್ ಟು ಸಿ ಡಿ. ಇದು ಕನ್ಸ್ಟ್ರಕ್ಷನ್ ಮಾಡಬೇಕು. ಈ ಕನ್ಸ್ಟ್ರಕ್ಷನ್ ಮಾಡದಿದ್ರೆ ಈ ಕ್ವೆಶ್ಚನ್ಗೆ ಆನ್ಸರ್ ಬರಲ್ಲ ನಮಗೆ, ಆಯಿತಾ. ಇವಾಗ ಏನು ಹೇಳಿದ್ದೀವಿ ಕನ್ಸ್ಟ್ರಕ್ಷನ್ ಬಗ್ಗೆ, ಇ ಒ ಇಸ್ ಪ್ಯಾರಲಲ್ ಟು ಡಿ ಸಿ, ಇ ಒ ಇಸ್ ಪ್ಯಾರಲಲ್ ಟು ಎ ಬಿ ಒ ಅಂತ ಆಯಿತು ಅದಕ್ಕೆ. ಸೊ ಪ್ರೂಫ್ ನೋಡೋಣ ಇದಕ್ಕೆ. ಫಸ್ಟ್ ಇವಾಗ ಇ ಒ ಮತ್ತು ಯಾವ ಟ್ರಯಾಂಗಲ್ಗೆ ಎರಡು ಸೈಡ್ ಕಟ್ ಆಗುತ್ತೆ, ಟ್ರಯಾಂಗಲ್ ಎ ಡಿ ಸಿ ಅಲ್ವಾ. ಈ ಟ್ರಯಾಂಗಲ್ ಎ ಡಿ ಸಿಗೆ ಇ ಒ ಏನಾಗುತ್ತೆ, ಇ ಒ ಎರಡು ಸೈಡ್ನ ಇಂಟರ್ಸೆಕ್ಟ್ ಆಗುತ್ತೆ ಅಲ್ವಾ. ಸೊ ಫಸ್ಟ್ ಟ್ರಯಾಂಗಲ್ ಎ ಡಿ ಸಿ ನೋಡೋಣ. ಇನ್ ಟ್ರಯಾಂಗಲ್ ಎ ಡಿ ಸಿ ಯಾವ ಎರಡು ಸೈಡ್ ಪ್ಯಾರಲಲ್ ಆಗಿದೆ, ಇ ಒ ಇಸ್ ಪ್ಯಾರಲಲ್ ಟು ಡಿ ಸಿ. ಸೊ ದೇರ್ಫೋರ್ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನಾವು ಏನು ಹೇಳ್ಬೋದು, ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಒ ಬೈ ಒ ಸಿ ಅಲ್ವಾ. ಎ ಇ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಒ ಬೈ ಒ ಸಿ. ಇದು ಒಂದಾಯಿತು. ನೆಕ್ಸ್ಟ್ ಏನು ಹೇಳಬೇಕು ನಾವು, ಇನ್ನೊಂದು ಟ್ರಯಾಂಗಲ್ ತಗೊಳ್ಳೋಣ. ಈ ಇ ಒ ಎರಡನೇ ಯಾವುದಕ್ಕೆ ಪ್ಯಾರಲಲ್ ಆಗಿದೆ, ಇ ಒ ಇಸ್ ಪ್ಯಾರಲಲ್ ಟು ಎ ಬಿ ಆಲ್ಸೋ ಅಲ್ವಾ. ಫಸ್ಟು ಇ ಒ ಇಸ್ ಪ್ಯಾರಲಲ್ ಟು ಸಿ ಡಿ ಕನ್ಸಿಡರ್ ಮಾಡಿಬಿಟ್ಟು ಫಸ್ಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ತೀವಿ. ನೆಕ್ಸ್ಟು ಇ ಒ ಇಸ್ ಪ್ಯಾರಲಲ್ ಟು ಎ ಬಿನ ಉಪಯೋಗಿಸೋಣ, ಆಯಿತಾ. ಸೊ ಯಾವ ಟ್ರಯಾಂಗಲ್ ಅದು, ಎ ಬಿ ಡಿ ಅಲ್ವಾ. ಇನ್ ಟ್ರಯಾಂಗಲ್ ಎ ಬಿ ಡಿ ನಾವೇನು ಹೇಳ್ಬೋದು, ಇ ಒ ಇಸ್ ಪ್ಯಾರಲಲ್ ಟು ಎ ಬಿ ಅಲ್ವಾ. ಇ ಒ ಇಸ್ ಪ್ಯಾರಲಲ್ ಟು ಎ ಬಿ. ಇವಾಗ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳ್ಬೋದು, ಬೈ ಬಿ ಪಿ ಟಿ ನಾವೇನು ಹೇಳ್ಬೋದು, ಎ ಇ ಬೈ, ಇಲ್ಲ ಇಲ್ಲಿಂದ ಶುರು ಮಾಡೋಣ, ಡಿ ಇ ಬೈ ಇ ಎ, ಡಿ ಇ ಬೈ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಒ ಬಿ ಅಲ್ವಾ. ಇದು ಅರ್ಥ ಆಗದೆ ಇದ್ರೆ ಒಂದು ಚಿಕ್ಕ ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ಟ್ರಯಾಂಗಲ್ ಹಿಂಗಿದೆ, ಪ್ಯಾರಲಲ್ ಲೈನ್ ಇ ಒ ಹಿಂಗಿದೆ, ಎ ಬಿ ಡಿ ಹಿಂಗಿದೆ, ಆಯ್ತಾ. ಸೊ ನಾವು ಏನು ಹೇಳ್ಬೋದು, ಈ ಲೈನ್ಗಳು ಪ್ಯಾರಲಲ್ ಆಗಿದೆ ಅಂತ ಗೊತ್ತು ನಮಗೆ. ಸೊ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳ್ತಾ ಇದ್ದೀವಿ, ಡಿ ಇ ಬೈ ಎ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಬಿ ಒ ಅಥವಾ ಒ ಬಿ ಅಂತ ಹೇಳ್ತಾ ಇದ್ದೀವಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಿಂದ. ಸೊ ಇದು ನಮ್ಮದು ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2. ತಿರ್ಗಾ 1 ಮತ್ತು 2 ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಮತ್ತು ಇದು ರೆಸಿಪ್ರೋಕಲ್ಗಳು ಅಲ್ವಾ. ಇಲ್ಲಿ ಇ ಎ ಅಥವಾ ಎ ಇ ಬೈ ಡಿ ಇ, ಇಲ್ಲಿ ಡಿ ಇ ಬೈ ಇ ಎ ಅಂತ ಕೊಟ್ಟಿದ್ದಾರೆ. ಸೊ ಇದರದ್ದು ರೆಸಿಪ್ರೋಕಲ್ ತಗೊಳ್ಳೋಣ. ಸೊ ರೆಸಿಪ್ರೋಕಲ್ ತಗೊಂಡ್ರೆ ದೇರ್ಫೋರ್ ಇ ಎ ಬೈ ಡಿ ಇ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ. ಇದು ಈಕ್ವೇಷನ್ ನಂಬರ್ 3 ಅಂತ ಹೇಳೋಣ. ಈಕ್ವೇಷನ್ ನಂಬರ್ 3 ಮತ್ತು ಈಕ್ವೇಷನ್ ನಂಬರ್ 1 ಅಲ್ಲಿ ಏನು, ಲೆಫ್ಟ್ ಹ್ಯಾಂಡ್ ಸೈಡ್ಗಳು ಎರಡು ಸೇಮ್ ಆಗಿದೆ, ಅದಕ್ಕೆ ರೈಟ್ ಹ್ಯಾಂಡ್ ಸೈಡು ಸೇಮ್ ಆಗೇ ಇರಬೇಕು. ದೇರ್ಫೋರ್ ಫ್ರಮ್ 1 ಆ್ಯಂಡ್ 3 ನಾವು ಏನು ಹೇಳ್ಬೋದು, ಎ ಒ ಬೈ ಒ ಸಿ ಅಥವಾ ಸಿ ಒ, ಎ ಒ ಬೈ ಸಿ ಒ ಇಸ್ ಈಕ್ವಲ್ ಟು ಬಿ ಒ ಬೈ ಡಿ ಒ. ಆದರೆ ಕ್ವೆಶ್ಚನಲ್ಲಿ ಏನು ಪ್ರೂವ್ ಮಾಡಬೇಕು, ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ. ಸುಮ್ಮನೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ದೇರ್ಫೋರ್ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಅಂತ ಹೇಳ್ಬೋದು. ಸಿ ಒ ಬೈ ಡಿ ಒ ಹೆನ್ಸ್ ಪ್ರೂವ್ಡ್ ಅಂತ ಯಾವಾಗಲೂ ಬರೀಬೇಕು. ಅರ್ಥ ಆಯ್ತಾ. ಸೊ ಏನು ಮಾಡಿದ್ವಿ, ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆ ಕನ್ಸ್ಟ್ರಕ್ಷನಿಂದ ಎರಡು ಪ್ಯಾರಲಲ್ ಸೈಡ್ ಬಂತು. ಫಸ್ಟ್ ಒನ್ ಟ್ರಯಾಂಗಲ್ ಎ ಡಿ ಸಿ ಕನ್ಸಿಡರ್ ಮಾಡಿಬಿಟ್ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ವಿ. ನೆಕ್ಸ್ಟ್ ಟ್ರಯಾಂಗಲ್ ಎ ಬಿ ಡಿನ ಕನ್ಸಿಡರ್ ಮಾಡಿಬಿಟ್ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ತೀವಿ.
ಅದಾದಮೇಲೆ ಏನು ಬಂತು ನಮಗೆ, ಈ ರಿಲೇಷನ್ ಇ ಎ ಬೈ ಡಿ ಇ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ, ಮತ್ತು ಈ ರಿಲೇಷನ್ ಎ ಇ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಒ ಬೈ ಒ ಸಿ. ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಆಗಿದ್ದರೆ ರೈಟ್ ಹ್ಯಾಂಡ್ ಸೈಡು ಸೇಮ್ ಆಗೇ ಇರಬೇಕು. ಅದರಿಂದ ಈ ರಿಲೇಷನ್ ಬೇಕಾಗಿರೋದು ರಿಲೇಷನ್ ಬಂತು ನಮಗೆ. ಸೊ ಇದು ಕ್ವೆಶ್ಚನ್ ನಂಬರ್ 9 ಅದು ಉತ್ತರ. ಇವಾಗ 6.2 ಎಕ್ಸಸೈಸ್ ಮುಗೀತು. ಕ್ವೆಶ್ಚನ್ ನಂಬರ್ 10ಗೆ ಏನು ಮಾಡಬೇಕು, ಉಲ್ಟಾ ಇಂದ ಶುರು ಮಾಡಬೇಕು. ಸೊ ಇದಾಗಲೇ ಕೊಟ್ಟಿದ್ದಾರೆ. ಇದು ಕೊಟ್ಟಾದ್ಮೇಲೆ ಏನು ಮಾಡಬೇಕು, ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಉಪಯೋಗಿಸ್ಬಿಟ್ಟು 2 ಲೈನ್ ಪ್ಯಾರಲಲ್ ಆಗಿ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಅದು ಕ್ವೆಶ್ಚನ್ ನಂಬರ್ 10. ನೀವಾಗೆ ಟ್ರೈ ಮಾಡಿ. ಡೌಟ್ ಇದ್ದರೆ ಆಲ್ವೇಸ್ ನಾವು ಇಮೇಲ್ ಐ ಡಿಯಲ್ಲಿ ಕಳಿಸಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐ ಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು.